ನಾವು ಅವಾಗೆಲ್ಲ ಒಂದು ರೇಸಿಗೆ ಹೋಗಿ ಬಂದು ಬನ್ನೂರು ಟಿನಸಿಪುರ ರೇಸಿಗೆ ಹೋಗಿ ಬಂದು ಡಿಗ್ರಿ ಎಕ್ಸಾಮ್ಗಳನ್ನ ಬೆಳಿಗ್ಗೆ ಹೋಗಿ ನಾವು ಬರ್ದಿದ್ದೀವಿ. ಇವತ್ತಿನ ರೇಸ್ಗಳಲ್ಲಿ ಹಂಗಲ್ಲ, ಕಾಲೇಜ್ ಬಿಡಬೇಕಾಗುತ್ತೆ ಹುಡುಗರುಗಳು, ಯಾರು ಯಂಗ್ಸ್ಟರ್ಸು ಬರಲ್ಲ. ದಯವಿಟ್ಟು ರೇಸ್ಗಳನ್ನ ನೀಟಾಗಿ ಮಾಡಿಸ್ಬೇಕು. ಮತ್ತು ದೊಡ್ಡ ರೇಸಲ್ಲೆಲ್ಲ ರೀ ಎಂಟ್ರಿಗಳನ್ನ ಮಾಡ್ತಾ ಇದ್ದಾರೆ. ರೀ ಎಂಟ್ರಿಗಳನ್ನ ಮಾಡೋಕ್ಕೆ ಹೋಗ್ಬಾರ್ದು. ಅದು ಏನಂತೇಳಿ ಒಂದು ದಿನ ಒಂದು ಚಾಂಪಿಯನ್ ಎತ್ತು ಹೊರಗೆ ಹೋದ್ರೆ ಇನ್ನೊಂದು ಎತ್ತಿಗೆ ಜಾಗ ಸಿಗುತ್ತೆ ಅಲ್ಲಿ ಪ್ರೈಸ್ ಆಗಲಿಕ್ಕೆ. ಅವರ ಕಮಿಟಿ ದುಡ್ಡಿಗೋಸ್ಕರ ಒಂದು ರೀ ಎಂಟ್ರಿಗಳನ್ನ ಮಾಡ್ಕೊತಾ ಹೋಯ್ತು ಅಂತ ಹೇಳಿದ್ರೆ ಹೊಸ ಎತ್ತುಗಳಿಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ನೋಡಿ ಜಾಕಿ ಎತ್ತಿನ ಟಾಟಾ ಹಾಕ್ಸಿದ್ದಾರೆ. ಒಂದು 5-6 ಜನ ಸ್ನೇಹಿತರೆ ನೋಡಿ ಈ ಥರ ಟಾಟಾ ಹಾಕಿದ್ದಾರೆ ಅಂತೆ ಎತ್ತುಗಳದು. ಸ್ನೇಹಿತರೆ ಇವತ್ತು ಚಿಕ್ಕಮಗಳೂರು ಜಿಲ್ಲೆಯ ತೇಗೂರು ಅಂದರೆ ಸ್ನೇಹಿತರೆ ಯಾರಿಗೆ ಗೊತ್ತಿಲ್ಲ ಹೇಳಿ, ಇವತ್ತು ಹಳ್ಳಿಕಾರ್ ತಳಿ ಎತ್ತುಗಳು ತುಂಬ ಸಾಕ್ತಿದ್ದಾರೆ. ಅದರಲ್ಲೂ ನಮ್ಮ ಎತ್ತಿನ ಗಾಡಿ ರೇಸಿಗೆ 50% ಈ ಊರಿಂದ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಜನ ಸ್ನೇಹಿತರೆ. ಯಾಕಂದರೆ ಈ ಊರಲ್ಲಿ ಕಟ್ಟಿರೋ ಎತ್ತುಗಳೆಲ್ಲ ಅನೇಕ ಹೆಸರು ಮಾಡಿರೋ ಎತ್ತುಗಳು ಅಂತ ಹೇಳ್ತಾರೆ. ಆ ರೀತಿಯ ಒಂದು ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸ್ನೇಹಿತರೆ ತೇಗೂರು. ನೋಡಿ ಈ ತೇಗೂರಿನಲ್ಲಿ ಜಾಕಿ ಅಂತ ಒಂದು ಎತ್ತಿದೆ ಸ್ನೇಹಿತರೆ. ಈ ಎತ್ತು 6 ಬಹುಮಾನಗಳನ್ನು ಗಳಿಸಿದೆ. 6ರಲ್ಲಿ 6 ಕೂಡ ಪ್ರಥಮ ಬಹುಮಾನಗಳು ಸ್ನೇಹಿತರೆ. ಸೆಕೆಂಡ್, ಥರ್ಡ್, ಫೋರ್ತ್, ಒಂದು ಫಿಫ್ತ್ ನಾವು ನೋಡೇ ಇಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನೋಡಿ ಸ್ನೇಹಿತರೆ ಇದು ಕೆಂಚ 555 ಅಂತ. ಇದು ಒಂದು 4 ಬಹುಮಾನವನ್ನು ಗಳಿಸಿದೆ ಸ್ನೇಹಿತರೆ. ತುಂಬ ಖುಷಿಪಟ್ಟು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೇವೆ ಸ್ನೇಹಿತರೆ ಅವ್ರ ಊರಿಗೆ. ನಮ್ಮ ಜಾಕಿ ನೋಡಿ ಎಂಥ ಬಹುಮಾನ ಗಳಿಸಿದೆ. ಶೀಲ್ಡು ಇಲ್ಲಿದ್ದಾವೆ ನೋಡಿ, ಜೋಡಿಸಿದ್ದಾರೆ ಪ್ರೂಫ್ ಸಮೇತ. ಒಂಥರ ಡಿಫ್ರೆಂಟ್ ಆಗಿದ್ದಾವೆ ಎಲ್ಲ ಶೀಲ್ಡ್ಗಳು. ಅದ್ರ ಮಾಲೀಕರು ಇಲ್ಲೇ ಇದ್ದಾರೆ ಸ್ನೇಹಿತರೆ. ಯಾವ ರೀತಿ ಸಾಕ್ತಿದ್ದಾರೆ ಮತ್ತೆ ಅವರಿಗೆ ಅದ್ರ ಮೇಲೆ ಯಾವ ಥರ ಅಟ್ಯಾಚ್ಮೆಂಟ್ ಇದೆ ಅಂತೇಳಿ ತಿಳ್ಕೊಳ್ಳೋಣ. ನಿಮ್ಮೆಲ್ಲರಿಗೂ ಸ್ವಾಗತಂ ಸುಸ್ವಾಗತಂ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅಂತ. ಸರ್ ನಿಮ್ಮ ಪ್ರಾಪರ್ ಎಲ್ಲ ಪರಿಚಯ ಮಾಡ್ಕೊಡಿ. ಸರ್ ನಮ್ಮದು ಪ್ರಾಪರ್ ಬಂದು ಚಿಕ್ಕಮಗಳೂರು ಹತ್ರ ತೇಗೂರು ಅಂತ ಹೇಳ್ಬಿಟ್ಟು, ತೇಗೂರಲ್ಲಿ ನಾವು ಓದಿ ಎಲ್ಲ ಸಾಕ್ತಾ ಇರೋದು. ಮುಂಚೆಯಿಂದನೂ ನಮ್ದು ಇಲ್ಲೇ ಪ್ರಾಪರೇ ತೇಗೂರು ನಮ್ಮದು. ತೇಗೂರು. ನಾವು ಫಸ್ಟ್ ರೇಸಿನ ಎತ್ತು ಅಂತ ತಂದಿದ್ದು ಕರಗಳಲ್ಲಿ, ಚಿಕ್ಕ ಕರಗಳಲ್ಲಿ ಜಾಕಿ ಮತ್ತೆ ಜಿಂಕೆ ಅಂತ ಜೊತೆ ತಂದ್ವಿ. ಜಿಂಕೆನ ಆಂಧ್ರಕ್ಕೆ ಕೊಟ್ವಿ. ಕೊಮ್ಮೂರ್ದೋಗಿತ್ತು, ಕೊಮ್ಮೂರ್ದೋಗಿದ್ದೆಲ್ಲ ರೆಡಿ ಮಾಡಿದ್ಮೇಲೆ ಈಗ ಒಂದು 2 ವರ್ಷದಲ್ಲಿ ಜಿಂಕೆನ ಆಂಧ್ರಕ್ಕೆ ಕೊಟ್ವಿ. ಅದು ಇವಾಗ ಆಂಧ್ರದಲ್ಲೇ ಇದೆ. ಇದು ಜಾಕಿ ಅಂತೇಳಿ ನಮ್ಮ ಮನೆಗೆ ಬಂದು 7 ವರ್ಷ ಆಯ್ತು. 7 ವರ್ಷದಿಂದ ನಮ್ಮ ಮನೇಲೇ ಇದೆ. ಚಿಕ್ಕ ಕರುವಲ್ಲಿ ತಂದಿದ್ದು. ಇದೀಗ ಒಂದು 6 ತಿಂಗಳಾಯ್ತು. ಕೆಂಚ ಅಂತೇಳಿ ಇದನ್ನ ತಂದಿದ್ದೀವಿ. ಈಗ ನಿನ್ನೆ ಒಂದು ಎತ್ತು ಕೊಟ್ವಿ, ಚಾಮುಂಡಿ ಅಂತ ಇತ್ತು. ಆ ಎತ್ತನ್ನ ನಿನ್ನೆ ಕೊಟ್ಟಿದ್ದೀವಿ. ಸರ್ ನಿನ್ನೆನೇ ಪ್ಲೇಸ್ ಆಯ್ತು ಅಂದ್ರೆ ನಿನ್ನೆ 3rd ಪ್ರೈಸ್ ಆಗಿದೆ. ಮುಂಚೆ ಒಂದು 4-5 ಪ್ರೈಸ್ ಹೊಡೆದಿದ್ವಿ. ಬೇಸರ ಎತ್ತಿ ರೇಸಿಗೆ ಆಗ್ತಾ ಇದ್ದು, ಕೆಲ್ಸಕ್ಕೆ ಅಂತ ತಂದಿದ್ದು ಎತ್ತು. ಅದು ಚೆನ್ನಾಗಿ ಹೋಗ್ತಾ ಇತ್ತು ಅಂತ ಬೇಸರ ರೇಸಿಗೆ ಆಗ್ತಾ ಇದ್ವಿ. ಅದರಲ್ಲಿ ಬಹುಮಾನ ಪಡೆದಿದೆ ಅದು. ಸರ್ ಮತ್ತೆ ಜಾಕಿ ಎತ್ತಿನ ಬಗ್ಗೆ ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮನೇಲಿ 7 ವರ್ಷದಿಂದ ಅಲ್ವಾ? 7 ವರ್ಷದಿಂದ ನಿಮ್ಮ ಮನೇಲಿ ಇದೆ. ನಿಮ್ಮ ಜೊತೆ ನಿಮಗೆ ಅದ್ರ ಜೊತೆ ಯಾವ ಥರ ಇದೆ ಬಾಂಡಿಂಗು? ಮತ್ತೆ ಅದು ಸ್ಟಾರ್ಟಿಂಗ್ ಪ್ಲೇಸ್ ಮಾಡಿದ್ದು ಯಾವ ಎತ್ತಿನ ಜೊತೆ ಹಾಕಿದ್ದಾಗ? ಸರ್ ನಾವು ಮುಂಚೆ ತಂದಿದ್ದು ಅಂತ ಹೇಳಿದ್ರೆ ಪಿರಿಯಾಪಣ್ಣನ ಹತ್ರ ಹಳ್ಳಿಲಿ ತಂದಿದ್ದು ನಾವು. 2017ರಲ್ಲಿ ನಾವು ಚಿಕ್ಕ ಕರಗಳು, ಜಿಂಕೆ ಇದ್ದಿದ್ದು ಅಲ್ಲಾಗಿರಲಿಲ್ಲ. ಇದು ಇನ್ನು ಅವಾಗ 2 ಅಲ್ಲಿಗೆ 1 ಅಲ್ಲಿ ಬಿದ್ದಿತ್ತು. ನಾವು ತೊಗೊಂಡ್ಬಂದಿದ್ದು 2017 ನವೆಂಬರಲ್ಲಿ ನಾವು ಎತ್ತು ತೊಗೊಂಡು ಬಂದಿದ್ದು. ಎತ್ತು ತೊಗೊಂಡು ಬಂದಮೇಲೆ ನಾವು ಜನವರಿಯಲ್ಲಿ ಕರುಗಳ ರೇಸ್ ಇಟ್ಟಿದ್ದು ಇದ್ರಲ್ಲಿ ಮೂರ್ಮನೆಹಳ್ಳಿಯಲ್ಲಿ. ಅಲ್ಲಿ ಫಸ್ಟ್ ಪ್ರೈಸ್ ಹೊಡೆದಿದ್ದು. ಫಸ್ಟ್ ಪ್ರೈಸ್ ಅಲ್ಲಿ ಹೊಡೆದಾದ್ಮೇಲೆ ಮತ್ತೆ ಎಲ್ಲ ಕಡೆಗೂ ಆಗ್ತಾ ಇದ್ವಿ, ದೊಡ್ಡ ರೇಸಿಗೆಲ್ಲ ಆಗ್ತಾ ಇದ್ವಿ. ಅವಾಗ ಒಂದು ಟೈಮು ನಮ್ಮೂರಲ್ಲಿ ನಾವು ಪಾಯಿಂಟ್ ಗಾಡಿ ನಾವು ತಂದು 15 ದಿನಕ್ಕೇನೆ ನಮ್ಮೂರಲ್ಲಿ ರೇಸ್ ಆಯಿತು. ನಮ್ಮೂರ ರೇಸಲ್ಲಿ ನಾಣಪ್ಪರ ನವೀನಣ್ಣವರಕ್ಕೆ ಒಂದೊಂದು ಹೆಜ್ಜೆಯಲ್ಲಿ ಕರ ಸೋತಿದ್ದು. ಅವಾಗಿಂದನೇ ಹೆವಿ ಫಾರ್ಮು ಅಂತ ಹೇಳಿದ್ರೆ ಕರಗಳಲ್ಲಿ ಮಾಡಿದ ನೇಮು ಅಂತ ಹೇಳಿದ್ರೆ ಅವು ಇವತ್ತು ಅದೇ ನೇಮಲ್ಲೇ ಓಡ್ತಾ ಇರೋದು. ಇವತ್ತು ಪ್ರೆಸೆಂಟ್ ಏನಿದೆ, ನಾವು 2-3 ವರ್ಷದಿಂದ ಅದ್ರಲ್ಲಿ ಪ್ರೈಸ್ ಹೊಡೆದಿರೋದು ಕಮ್ಮಿನೇ. ಜಾಕಿ ತಂದಾಗ ನಾವು ಹೊಡೆಯೋದು ಏನು 5-6 ಪ್ರೈಸ್ನ ಹೊಡೆದಿದ್ದೀವಿ ಅಷ್ಟೇ. ಗ್ಯಾಪ್ ಕೊಟ್ಟು ಹೊಡೆದಿರೋದು. ಫಸ್ಟು ಪ್ರೈಸ್ ಆಗಿದ್ದು ಅಂತ ಹೇಳಿದ್ರೆ ಅವೇ ಜೊತೆನೇ ನಮಗೆ ಪ್ರೈಸ್ ಆಗಿದ್ದು. ಅದಾದಮೇಲೆ ನಾವು ವರ್ಷಕ್ಕೊಂದು ಅಷ್ಟೇ ಹೊಡೆಯೋದು. ಬಟ್ ಎತ್ತಿನ ಮೇಲೆ ನಮಗೆ ಅಟ್ಯಾಚ್ಮೆಂಟು. ನಾವು ಇವತ್ತು ಮನೇಲಿ ಯಾವ ಥರ ಇದೀವಿ, ಮನೇಲಿ ಒಂದು ಜನದ ಥರನೇ ನಾವು ಸಾಕ್ತಾ ಇರೋದು. ಇವತ್ತು ನಮಗೆ ಎತ್ತು ಅದು ಸೋಲ್ತಾ ಇದೆ, ನಮಗೆ ಮಾರಬೇಕು ಆ ಥರ ಏನಿಲ್ಲ. ಇವತ್ತು ಸೋಲ್ತಾ ಇದೆ, ನಾವು ಸೋತ್ರೂ ಎಲ್ಲ ರೇಸಿಗೆ ಹೋಗ್ತಾ ಇದ್ದೀವಿ. ಗೆಲ್ಬೇಕು ಅಂತಾನೆ ಹೋಗ್ತಾ ಇಲ್ಲ. ಮನೇಲಿ ಒಂದು ಎತ್ತಿದೆ, ನಾವು ಹೋಗ್ತಾ ಇದೀವಿ. ಸರ್ ಒಟ್ಟು ರೇಸಲ್ಲಿ ನಿಮ್ಮನೇನೋ ಒಂದು ಭಾಗವಹಿಸ್ಬೇಕು ಅಂತ ಹೋಗ್ತಾ ಇದ್ದೀರಾ? ಭಾಗವಹಿಸಬೇಕು. ರೇಸ್ ನಮಗೆ ಅವಾಗಿಂದನೂ ಕ್ರೇಜ್ ಇದೆ. ಕ್ರೇಜಿಗೋಸ್ಕರ ಹೋಗ್ತಾ ಇದ್ವಿ, ದುಡ್ಡಿಗೋಸ್ಕರ ನಾವು ರೇಸಿಗೆ ಹೋಗ್ತಾ ಇಲ್ಲ. ಭಾಗವಹಿಸಬೇಕು, ನಾವು ಪಾರ್ಟಿಸಿಪೇಷನ್ ಮಾಡಬೇಕು ಅಂತಾನೆ ನಾವು ರೇಸಿಗೆ ಹೋಗ್ತಾ ಇದೀವಿ. ಸರ್ ಈಗ ಎಷ್ಟೆಲ್ಲದಿದೆ ಜಾಕಿ? ಇವಾಗ ಕಡೆ ಬಿದ್ದಿದೆ ಸರ್. ಕಡೆ ಬಿದ್ದು 3 ವರ್ಷ ಆಗಿದೆ. ಸ್ನೇಹಿತರೆ ಇದನ್ನ ನೋಡಿ, ಇದು ನೋಡಕ್ಕೆ ನೀವು ಒಂದು 4 ಅಲ್ಲಲ್ಲಿದೆ 2 ಅಲ್ಲಲ್ಲಿದೆ ಅಂತ ಹೇಳ್ಬೋದು. ಆದರೆ ಸ್ನೇಹಿತರೆ ಹಾಲು ಅಲ್ಲಿ ಕರು ಅಂತ ಹೇಳಿದ್ರೆ ನೀವು ನಂಬ್ತೀರಾ? ನಿಜವಾಗ ಸರ್ ತೋರಿಸಿ ಸರ್. ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ, ಹಾಲು ಅಲ್ಲಿನ ಕರು ಇದು, ಅಲ್ಲಿ ಮಾಡಿಲ್ಲ ಇನ್ನು. ಅಂದರೆ ಅಟ್ಲೀಸ್ಟ್ ಒಂದು 2 ಅಲ್ಲಿನ ಕರು ಅಂತ ಹೇಳ್ಬೋದು. ಆ ರೀತಿ ಇದೆ ನೋಡೋಕ್ಕೆ, ತುಂಬ ಚೆನ್ನಾಗಿ ಸಾಕ್ತಿದ್ದಾರೆ. ಸರ್ ಇದ್ರದ್ದು ಯಾವ ಥರ ಇದೆ ಪಾರ್ಟಿಸಿಪೇಟ್ ರೇಸಲ್ಲಿ?
ಸರ್ ಇವಾಗ ಇದು ನಾವು ತಂದಿದ್ದು ಜುಲೈಯಲ್ಲಿ ಒಂದು 4-5 ತಿಂಗಳಾಗಿದೆ ನಮ್ಮ ಮನೆಗೆ ಬಂದು. ಹಿಂಗೆ ಮಂಡ್ಯ ಸೈಡಲ್ಲಿ ಚಕ್ಡಿ ಗಾಡಿ ರೇಸಲ್ಲಿ ಒಂದು ರೇಸ್ ಓಡಿತ್ತು, ಚೆನ್ನಾಗಿ ಹೋಗಿತ್ತಲ್ಲ ಅಂತ ಫೋನಲ್ಲೇ ವ್ಯಾಪಾರ ಮಾಡ್ಕೊಂಡ್ಬಂದು ನಮ್ಮ ಸ್ನೇಹಿತರು ಕೊಡಿಸಿದ್ರು. ಅಲ್ಲಿಂದ ಕರ ಹಾಕ ಬಂದು ಫಸ್ಟ್ನೇ ಕಣದಲ್ಲೇ ಒಳ್ಳೊಳ್ಳೆ ಎತ್ತಿಗೆಲ್ಲ ಹೊಡೆದು ಪ್ರೈಸ್ ಒಳಗೆ ಹೋಗ್ಬೇಕಾದ್ರೆ ಸೋತಿದ್ದು. ಮಗ್ಳು ಕರ ಬರ್ದೇನೆ ಎರಡೂ ಸೈಡಿಗೆ ಬರುತ್ತೆ. ಇವಾಗ ಇಲ್ಲಿ ಚಿಕ್ಕನಳ್ಳಿ ದೀರ ಅಂತ ಇದೆ, ಅದು ಮತ್ತೆ ಸುಮಾರು ಕರಗಳ ಜೊತೆ ಹಾಕೊಂಡು ಹೊಡಿತಾ ಇದೀವಿ. 2 ಕಡೆಗೂ ಬರುತ್ತೆ. ಶಿವನಿ ಪವನ್ ಜೊತೆ ಶಿವನೇ ಪವನ್ ಕೈಲಿ ಪ್ರೈಸ್ ಆಗಿತ್ತು, 3rd ಪ್ರೈಸ್ ಆಗಿತ್ತು. ಸ್ನೇಹಿತರೆ, ನೀವು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೆ ನಾನು, ಶಿವನೇ ಪವನ್ ಅಂತ ಅವ್ರ ಮಗ ನೀರು ಬಿದ್ದು ತೀರ್ಕೊಂಡಿದ್ದ, ಹಂಗಾಗಿ ಅವ್ರ ಮನೆ ಎತ್ತುಗಳಿಗೆಲ್ಲ ಪವನ್ ಹೆಸರಿಡ್ತಾರೆ ಅಂತ. ನೋಡಿ, ಶಿವನೇ ಪವನ್ ಜೊತೆಲಿ ಓಡಿ ಮತ್ತೆ 3ನೇ ಪ್ಲೇಸ್ ಅನ್ನು ಗಳಿಸಿದೆ ಇದು. ಆಮೇಲೆ ಅವತ್ತೇ ಫಸ್ಟ್ ಪವನ್ ಜೊತೆನೇ ಇದು ಫಸ್ಟ್ ಪ್ರೈಸ್ ಅಂತ ಮಾಡಿದ್ದು. ಅದಾದ್ಮೇಲೆ ಎಲ್ಲೂ ಹೋಗಿದ ಕಡೆ ಏನು ಪ್ರೈಸ್ ಇಲ್ದಲ್ಲಿ ವಾಪಸ್ ಬರ್ತಲ್ಲ, ಎರಡೂ ಸೈಡಿಗೆ ಬರುತ್ತೆ. ರೈಟ್ ಸೈಡಿಗೆ ತುಂಬಾ ಪ್ರೆಜರ್ ಇದೆ. ನಾವೇ ಜಾಸ್ತಿ ಚಕಡಿ ರೇಸಿಗೆ ಆಗ್ತಾಯಿಲ್ಲ, ದೊಡ್ಡ ಗಾಡಿಗೆ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇದೆ, ದೊಡ್ಡ ಎತ್ತಿನ ಕೈಲೆಲ್ಲ ಹೋಗ್ತಾ ಇದೆ. ಹಂಗಾಗಿ ಈಗಲೇ ರೆಸ್ಟ್ ಕೊಟ್ಟು ಮತ್ತೆ ಸುಮ್ಮನೆ ಇದು ಮಾಡೋದು ಬೇಡ ಅಂತ ಇವಾಗಲೇ ರೆಸ್ಟಿಗೆ ಬಿಟ್ಟು 1.5-2 ತಿಂಗಳಿಗೆ ಒಂದೊಂದು ಕಣ ಆಡಿಸ್ತಾ ಇದೀವಿ ಅಷ್ಟೇ. ಸೂಪರ್ ಸರ್, ಅದು ಒಳ್ಳೆ ಐಡಿಯಾ, ಚೆನ್ನಾಗಿದೆ. ಎತ್ತು ರೆಸ್ಟ್ ಮಾಡಿದಷ್ಟು ಅದಕ್ಕೆ ದಷ್ಟಪುಷ್ಟವಾಗಿ ಬೆಳವಣಿಗೆ ಆಗುತ್ತೆ, ಅದು ತುಂಬಾ ಚಾಲ್ತಿ ಬರುತ್ತೆ. ಕರಿನಲ್ಲಿ ಆಲ್ರೆಡಿ ನಾವು ನೋಯಿಸಬಾರ್ದು ಸರ್, ಆಲ್ರೆಡಿ ನಮಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಇವನ್ನೇ ನಾವು ಕರುವಲ್ಲಿದ್ದಾಗಲೇ 2 ಅಲ್ಲಿ ಮಾಡ್ದಿಲ್ಲ ಕರಿನಲ್ಲಿ ದೊಡ್ಡ ಎತ್ತಿದ ರೇಸ್ ಒಳಗಡೆ ಗುಳಿ ರೇಸ್ ಒಳಗಡೆ 3 ರೌಂಡ್ 4 ರೌಂಡ್ ಪಾಸ್ ಆಗ್ತಾ ಇದ್ದು. ಬಟ್ ನಾವು ಅವಾಗ ನೋಯಿಸಿದ್ರಿಂದ ನಮಗೆ ಇವತ್ತು ಪ್ರೈಸ್ ಹೊಡೆಯೋಕ್ಕೆ ಚಾನ್ಸ್ ಆಗ್ತಾ ಇರಲಿಲ್ಲ. ಬಿಟ್ರೆ ಅದರಲ್ಲಿ ನಾವು ಬುದ್ಧಿ ಕಲ್ತಿದ್ದೀವಲ್ಲ, ಇದರಲ್ಲಿ ನಾವು ಜಾಸ್ತಿ ನೈಸಕ್ಕೆ ಹೋಗಲ್ಲ, ಇದರಲ್ಲಿ ಪ್ರೈಸ್ ಹೊಡಿತೀವಿ ಅನ್ನೋ ಕಾನ್ಫಿಡೆಂಟ್ ಇದೆ. ನಾವು ಅದನ್ನ ರಿಸಲ್ಟಲ್ಲೇ ತೋರಿಸ್ತೀವಿ, ಏನು ಮಾತಾಡೋಕೆ ಹೋಗಲ್ಲ. ಬಟ್ ಇದ್ರಲ್ಲಿ ಕಾನ್ಫಿಡೆಂಟ್ ಇದೆ, ಅದು 100% ಕರ ಕಡೆಯಲ್ಲೂ 6 ಬರೋದ್ರೊಳಗಡೆ ಹೊಡೆದು ನಾವು ತೋರಿಸ್ತೀವಿ. ಸರ್, ಚೆನ್ನಾಗಿ ಸಾಕಿದ್ದೀರಾ, ಖುಷಿ ಆಗುತ್ತೆ. 2 ಇದೆ ಅಂತ ಅನ್ಬೇಕು, ಹಂಗಿದೆ ನೋಡೋಕ್ಕೆ. ಆದರೆ ಹಾಲು ಹಲ್ಲಂದರೆ ತುಂಬ ಕಷ್ಟನೇ, ಆದರೂ ನಿಜ ಸ್ನೇಹಿತರೆ, ಹಾಲು ಹಲ್ಲಲ್ಲಿದೆ. ಸರ್, ಮತ್ತೆ ಏನಾದರೂ ಮಾಹಿತಿ? ಸರ್, ನಾವು ಹುಟ್ಟು ಹಾಕ್ಬಿಟ್ಟು ಎತ್ತೆ ಹೊಡೆಯೋರು, ಯಾರೋ ಹಾಕಿದ ಎತ್ತಿಗೆಲ್ಲ ನಾವು ಹೊಡಿಯಕ್ಕೆ ಹೋಗಲ್ಲ. ಒರಿಜಿನಲ್ ಆಗಿ ಹೊಸ್ದಾಗಿ ಕರ ಹುಟ್ಟಾಕಿ ಹೊಸ್ದಾಗಿ ಎತ್ತು ಹುಟ್ಟಾಕಿ ನಾವು ಹೊಡೆಯೋಂಥವ್ರು. ನಮ್ದು ಇನ್ನೊಂದು ಬ್ಲಾಕ್ ಇದೆ, ಚಾಮುಂಡಿ ಎಕ್ಸ್ಪ್ರೆಸ್ ಅಂತ, ಅದನ್ನ ನಾವು ಕೆಲಸಕ್ಕೆ ಅಂತ ತೊಗೊಂಬಂದಿದ್ವಿ. ಅರ್ಜೆಂಟ್ ಸ್ವಲ್ಪ ಕೆಲಸ ಇತ್ತು, ಅರ್ಜೆಂಟ್ ನಾವು ಎತ್ತಂಬಂದಿದ್ವಿ. ಬಟ್ ನಾವು ಸುಮ್ಮನೆ ಯಾವುದೋ ಒಂದು ರೇಸಲ್ಲಿ ನಮ್ಮ ಫ್ರೆಂಡ್ ಒಂದು ಎತ್ತಿದ ಕಾಲು ಏಟಾಗಿತ್ತು. ಮಗ ಈ ಥರ ಕಾಲು ಏಟಾಗಿದೆ ಅಂತಂದಾಗ ನನ್ನ ಮನೇಲಿ ಒಂದು ಬ್ಲಾಕ್ ಎತ್ತಿದೆ, ಮಗ ಹಾಕೊಂಬರೋಣ ಅಂತ. ಅಲ್ಲಿ ಬಂದಾಗ ಏನೋ ಮಗ ಸಿಂಧಿ ಮಿಕ್ಸೇ ತಗೊಂಬಂದಿಯ ಅಂತ ಹೇಳಿ, ಬಟ್ ಅವತ್ತೇ ಪ್ರೈಸ್ ಆಗ್ಬಿಟ್ವಿ. ಎಲ್ಲ ಕೇಳ್ತಾರೆ ಅಂತ ಚಾಮುಂಡಿ ಅಂದ್ರೆ ಇದೆ ಲೋಕಲ್ ರೇಸ್ ಕಿಂಗು. ಇವತ್ತಿಗೆ ಲೋಕಲ್ ರೇಸಲ್ಲಿ ಎಷ್ಟೋ ಜನ ನಾನು ಅಂತ ಇದ್ದಾಗ, ನಾನು ಒಬ್ಬ ಮುಖ ನೋಡಿ ಮಳೆ ಹಾಕ್ಬೇಡಿ ಅಂತ ತೋರಿಸಿದಂತ ಇತ್ತು. ಎಲ್ಲ ವೈಟ್ ಎತ್ತುಗಳ ಮುಂದೆ ಒಂದು ಜಾಲ. ಈ ನಮ್ಮ ಹಳೆ ಕಾಲದ ಫೋಟೋಗಳು ನೀವು ಯಾವುದೇ ನೋಡಿ, ಇದೇ ಬಣ್ಣದ ಎತ್ತುಗಳು ಬರೋದು. ಈಗ ನಮ್ಮ ತಾತನ ಕಾಲದ ಯಾವುದೇ ಮನೇಲಿ ಫೋಟೋ ನೋಡಿದ್ರು ಈ ಜಾತಿ ಎತ್ತು ಬರುತ್ತೆ. ಬಟ್ ಇದು ಅಖಾಡದಲ್ಲಿ ಓಡುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ನಮಗೂ ಕೂಡ ಗೊತ್ತಿರಲಿಲ್ಲ. ಬಟ್ ನಾವು ಸುಮ್ಮನೆ ಆಗ್ತಂಥ ಪರಿಸ್ಥಿತಿಲಿ ತುಂಬ ಚೆನ್ನಾಗಿ ಹೋಗಿ ನಮಗೊಂದು ಲಕ್ಷ್ಮಿ ಥರ ಬಂದು ನಮಗೆ ಗೆಲುವು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಂಡಂತ ಎತ್ತು ಚಾಮುಂಡಿ. ಇದು ಯಾವ ತಳಿ ಇದು ಸರ್? ಇದು ನಾಟಿ ಮತ್ತು ಸಿಂಧಿ ಮಿಕ್ಸಲ್ಲಿ ಬರುತ್ತೆ. ತುಂಬಾ ಇಷ್ಟಪಟ್ಟಂತ ತಳಿ. ಇವರು ನಮ್ಮ ಸ್ನೇಹಿತರು ಸಂದೀಪ್ ಅಂತ ದಿಲೀಪ್ ಅಂತ, ಅವ್ರ ಬ್ರದರ್ಸು. ಅವರಿಗೆ ವಿಶ್ವಾಸದಲ್ಲಿ ನೆನ್ನೆ ಹಿಡ್ಕೊಟ್ರದ್ದು ಎತ್ತನ್ನ. ಅವರು ಒಂದೇ ಮಾತು ಹೇಳಿದ್ರು, ನಮಗೆ ಎತ್ತಿಷ್ಟ, ನಮಗೆ ಮನೆ ಕೆಲಸಕ್ಕೆ ಒಂದು ಎತ್ತಬೇಕು, ಬಟ್ ಇದೇ ಎತ್ತಬೇಕು ಅಂತ ಅಂದಾಗ ನಾವು ವ್ಯಾಪಾರ ಹೇಳಲಿಲ್ಲ. ಎಷ್ಟು ಕೊಡ್ತೀರಾ ಅಂತ ಕೇಳಿದ್ವಿ. ಇವರಿದ್ದರು 60,000 ಕೊಡ್ತೀವಿ ಅಂತಂದ್ರು. ಹಣ ಸೇರಿಸ್ಕೊಡಿ ಅಂತ ಅಂದ್ವಿ. ತುಂಬ ಚೆನ್ನಾಗಿ ಸಾಕ್ತಾರೆ ಅನ್ನೋ ಒಂದು ಉದ್ದೇಶ ಕೊಟ್ಟಿದ್ವಿ. ಸಂದೀಪ್ ಅಣ್ಣನೂ ಅಷ್ಟೇ ಚೆನ್ನಾಗಿ ಸಾಕ್ತಾರೆ, ಅದಕ್ಕೋಸ್ಕರ ಕೊಟ್ಟಿದ್ವಿ. ಸಂದೀಪ್ ಅಣ್ಣ ಇವರೇ ನಮ್ಮ ಫ್ರೆಂಡ್, ಇವ್ರ ಬ್ರದರ್ ದಿಲೀಪ್ ಅಣ್ಣ. ನಾವು ತುಂಬ ಆತ್ಮೀಯರು, ಅವ್ರಿಗೊಂದು ವಿಶ್ವಾಸದಲ್ಲಿ ಎತ್ಕೊಟ್ಟಿದ್ವಿ. ನೆನ್ನೆ ಮತ್ತೆ ಇನ್ನೊಂದು ಮಾತು ಹೇಳಿದ್ರು, ನಿಮ್ಗೆ ಯಾವತ್ತು ಎತ್ತಬೇಕೋ ಅವತ್ತು ತಗೊಂಡು ಹೋಗ್ರಿ, ನೀವು ಮತ್ತೆ ಇಷ್ಟ ಬಂದ್ರೆ ರೆಸ್ಟ್ ಮಾಡಿ, ನಮ್ಮ ಮನೆಗೆ ಒಂದು ಟ್ರೋಫಿ ಕೊಡಿ ಅಷ್ಟೇ ಹೇಳಿದ್ರು. ನೆನ್ನೆನೂ ಅಷ್ಟೇ. ನೆನ್ನೆನೂ ತುಂಬ ಒಂದು ಉತ್ತಮವಾಗಿ ಹೋಗಿತ್ತು, ಅದ್ರ ಓಟನೇ ಬೇರೆ. ಇನ್ನು ಅಪ್ಪು ಪಿಚ್ ಅಂದ್ಬಿಟ್ರೆ ಸಿಕ್ಬಿಟ್ರೆ ಸಾಲಿಡಾಗಿ ಹೋಗುತ್ತೆ. ಅಖಾಡದಲ್ಲಿ ನಾವು ಸೋಲು ಗೆಲುವು ಎರಡನ್ನೂ ತುಂಬ ಸಮಾನವಾಗಿ ತಗೊಂಡಿದ್ದೀವಿ. ಹೌದು ಸರ್, ನಾವೆಷ್ಟು ತಾಳ್ಮೆಯಿಂದ ಅದನ್ನೆಲ್ಲ ತಗೊಂಡು ಹೊಡಿತೀವೋ ಅದ್ರ ಮೇಲೆ ನಮ್ಮನೆ ಎತ್ತು ಮುಂದೆ ಒಂದಲ್ಲ ಒಂದಿನ ಪ್ಲೇಸ್ ಮಾಡೇ ಮಾಡ್ತೇವೆ. ಸ್ನೇಹಿತರೆ ನೋಡಿ, ಇವ್ರ ಮನೇಲಿ 3 ಥರ ಎತ್ತು ನೋಡಿದೆ ನೋಡಿ. ಇದು ಜಾಕಿ ಅಂತ ದೊಡ್ಡ ಎತ್ತಿನ ರೇಸಲ್ಲಿ ಓಡ್ತಿದೆ, ಇದು ಕೆಂಚ ಸಣ್ಣ ಚಿಗಡಿ ಗಾಡೀಲಿ ಓಡ್ತಿದೆ ಕೆಂಚ. ಚಾಮುಂಡಿ ಅಂತ ಅದು ಬಂದ್ಬಿಟ್ಟು ಬೇಸಾಯದ ರೇಸು. ಅಂದರೆ 3 ಥರ ರೇಸ್ ಇದ್ದಾವೆ ಅಖಾಡದಲ್ಲಿ. ಈಗ ನಮ್ಮ ಬಜಾರಲ್ಲಿ ಓಡ್ತಿರೋದು 3 ಥರ ರೇಸಲ್ಲೂ ಇವ್ರ ಮನೆ ಎತ್ತುಗಳು ಪಾಲ್ಗೊಳ್ಳೋ ಅಂತ 3 ಎತ್ತುಗಳಿದ್ದಾವೆ ಸ್ನೇಹಿತರೆ. ರೇಸ್ ನಡೆಸೋರಿಗೆ ಮತ್ತು ರೇಸ್ ಆಡೋರಿಗೆ ನಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಅಂತಲೇ ಅಂತೀವಿ. ಏನಿಲ್ಲ, ಮುಂಚೆ ಎಲ್ಲ ನಾವು ಆಲ್ರೆಡಿ ನಮ್ಮೂರಲ್ಲೇ ಫಸ್ಟು ಚಿಕ್ಕಮಂಗ್ಳೂರಲ್ಲಿ ಜೋಡಿ ಗಾಡಿ ಅಂತ ಹುಟ್ಟಾಕಿದ್ದು ನಮ್ಮ ತೇಗೂರಲ್ಲೇ. 2011ರಲ್ಲಿ ಫಸ್ಟ್ ಟೈಮು ಜೋಡಿ ಗಾಡಿ ರೇಸ್ನ ಬನ್ನೂರು ರೇಸ್ ನಡೆದಿತ್ತು. ಅದು ನೋಡ್ಕೊಂಡು ಬಂದು ನಮ್ಮ ತೇಗೂರು ಮಂಜಣ್ಣ ಅವರೆಲ್ಲ ಮಾತಾಡ್ಕೊಂಡು, ಇಲ್ಲೇ ನಮ್ಮ ಕೊತ್ತಿಮನೆ ಉಮೇಶಣ್ಣ ಅಂತ ಇವಾಗ ಹೋದಲ್ಲ ಅವರೆಲ್ಲ ಸೇರ್ಕೊಂಡು ಹಿಂಗೆ ಒಂದು 7-8 ಜನ ಟೀಮು ನಮ್ಮ ಚಿಕ್ಕಮಂಗ್ಳೂರಲ್ಲಿ ರೇಸ್ ಮಾಡಬೇಕು ಅಂತ ಹೇಳಿ ಜೋಡಿ ಗಾಡಿ ರೇಸ್ನ ನಡೆಸಿದ್ದು. ಆ ವರ್ಷ 2 ದಿನ ರೇಸ್ ನಡೆಸಿದ್ದು, ತುಂಬ ಚೆನ್ನಾಗಿ ನಡೆದಿತ್ತು. ಅದಾದಮೇಲೆ ಎಲ್ಲ ಕಡೆನೂ ಜೋಡಿ ಗಾಡಿ ರೇಸೇ ಕಂಟಿನ್ಯೂ ಆಯಿತು. ಬಟ್ ಅವಾಗ ಏನು ನಡೀತಾ ಇತ್ತು ಆ ಥರ ರೇಸ್ಗಳು ಇವಾಗ ನಡೀತಾ ಇಲ್ಲ. ಎಲ್ಲ ದುಡ್ಡಿಗೋಸ್ಕರ ರೇಸ್ಗಳು, ಅವರವರ ಒಂದು ಅಹಮಿಗೋಸ್ಕರ ರೇಸ್ಗಳು ನಡೀತಾ ಇದೆ. ಇವತ್ತು ನಾವು
ನಾವು ನೋಡೋ ಟೈಮಲ್ಲಿ ಏನು ರೇಸ್ ನಡೀತಾ ಇತ್ತು ಅದೇ ಥರ ರೇಸ್ ಆಡೋಕ್ಕೆ ನಾವು ಖುಷಿ ಇರೋದು. ಇವತ್ತಿನ ಥರ ನಾವು ದುಡ್ಡಿಗೋಸ್ಕರ ಆಗಲಿ ಇನ್ನೊಂದಕ್ಕೋಸ್ಕರ ನಾವು ರೇಸ್ ಆಡಲ್ಲ. ರೇಸ್ ಆಡೋರು ಎತ್ತಿನ ಮಾಲೀಕರಾಗ್ಬೋದು, ಇನ್ನೊಬ್ರಾಗ್ಬೋದು, ಯಾವುದೇ ಕಾರಣಕ್ಕೂ ದುಡ್ಡಿಗೋಸ್ಕರ ರೇಸ್ ಆಡಬೇಡಿ. ಬಸವಣ್ಣನ ಮೇಲೆ ಒಂದು ಪ್ರೀತಿ ಇರುತ್ತೆ, ಸಾಕಬೇಕು, ಇದಾಗಬೇಕು. ನಮ್ಮ ಎತ್ತು ಸರ್ ಸೋತಿರೋದಕ್ಕೆ ಯಾರಿಗೆ ಇಡೀ ರೇಸ್ ಅಖಾಡದಲ್ಲೇ ಗೊತ್ತಿದೆ. ಎಲ್ಲರೂ ಹೇಳ್ತಾರೆ ನೀವು ಸೋಲ್ತಾ ಇದ್ದೀರಾ, ಇನ್ನೊಂದು ಎತ್ತಂದು ಹೊಡಿರಿ ಅಂತ. ಸರ್ ದುಡ್ಡಿಗೋಸ್ಕರ ಸಾಕ್ತಾ ಇಲ್ಲ, ನಾವೊಂದು ಅಭಿಮಾನಕ್ಕೋಸ್ಕರ ಸಾಕ್ತಾ ಇದ್ದೀವಿ. ಇವತ್ತೂ ನಮಗೆ ಏನಿಲ್ಲ, ಮತ್ತೆ ಬಂಡವಾಳ ಹಾಕ್ಬೋದು. 5-6 ಲಕ್ಷ ಹಾಕಿ ತಂದು ಹೊಡೆಯೋ ಕೆಪಾಸಿಟಿ ಎಲ್ಲರಿಗೂ ಇರುತ್ತೆ. ಯಾರಿಗೂ ಇರಲ್ಲ ಅಂತಲ್ಲ, ಬಡವ್ರ ಮನೆಗಾದ್ರೂ 5-6 ಲಕ್ಷ ಹೊಂದ್ಸೋದು ಕೆಪಾಸಿಟಿ ಇವತ್ತಿನ ಜನ್ರೇಷನಲ್ಲಿ ಎಲ್ಲರಿಗೂ ಇರುತ್ತೆ. ಏನೋ 5-6 ಲಕ್ಷ ಬಂಡವಾಳ ಹಾಕಿರ್ತೀವಿ ಅಂತ ಹೇಳಿದ್ರೆ ಆ ಎತ್ತು ಅವತ್ತಿನ ದಿನ ಸೆಕೆಂಡ್ ಪ್ರೈಸ್ ಹೊಡಿತು ಅಂತ ಹೇಳಿದ್ರು ನಿಮ್ಮ ಮನೇಲಿ ಹೋಗಿ ಮಲಗೋದೇ ನಿದ್ದೆ ಬರಲ್ಲ. ಬಂಡವಾಳ ಹಾಕಿದ್ದು ಬೇಕಾದ್ರೆ ಇವತ್ತು ನನ್ನ ಮಾತು ಕೇಳೋದು ಅವ್ರಿಗೆ ಅವರೇ ಕ್ವಶನ್ ಮಾಡ್ಕೋಬೋದು. 5 ಲಕ್ಷ ನಾನು ಬಂಡವಾಳ ಹಾಕಿ ಎತ್ತಂದಿದ್ದೀನಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅವರಿಗೆ ಖುಷಿ ಇರಲ್ಲ. ಫಸ್ಟ್ ಹೊಡೆದ್ರೆ ಮಾತ್ರ ಅವ್ರಿಗೆ ಖುಷಿ. ಅದಕ್ಕೋಸ್ಕರ ನಮಗೆ ನನ್ನ ಆಸೆ ಅವಾಗಿಂದನೇ ಇರೋದಷ್ಟೇ. ನಾವು ರೇಸ್ ಫೀಲ್ಡಿಗೆ ಬಂದು ಏನಿಲ್ಲ ಅಂದ್ರೆ 15-20 ವರ್ಷ ಆಗಿದೆ. ಇವತ್ತು ನನಗೆ 30 ವರ್ಷ. ನನಗೆ ನಾವು ಆಲ್ರೆಡಿ 6-7ನೇ ಕ್ಲಾಸಿಂದನೇ ನಾವು ರೇಸ್ ಪಿಚ್ಚಿಗೆ ಬಂದಿದ್ದೀವಿ. ಅವಾಗಿಂದನೂ ನಾವು ಏನು ಹಿರಿಯರು ನೋಡಿ ಕಲ್ತಿದ್ವಿ ಅದೇ ಥರ ರೇಸ್ ಆಡ್ತಾ ಇರೋದು. ಇನ್ನು ಮುಂದೇನೂ ಅದೇ ಥರ ಇರ್ತೀವಿ. ನಾವು ಯಾವುದೇ ಗಲಾಟೆಗಳಿಗಾಗಲಿ ಇನ್ನೊಂದಕ್ಕಾಗಲಿ ಮನನೂ ಇಲ್ಲ. ಇವತ್ತು ಸೋತ್ರು ಇನ್ನೊಂದು ಸೋತ್ರೂ ನಾವು ಇನ್ನೊಂದು ದಿನ ಮತ್ತೆ ಸೋಲ್ತೀವಿ. 10 ಸೋಲ್ ನಾವು ಕಂಡ್ರೂ ಯಾವುದೇ ಕಾರಣಕ್ಕೂ ರೇಸಿಗೆ ನಮ್ಮ ಎತ್ತು ಹಾಕ್ಬಾರ್ದು. ಇದ್ರಲ್ಲಿ ದುಡ್ಡು ದಂಡ ಏನಿಲ್ಲ. ನಾವು ದುಡ್ಡು ಮಾಡೋಕ್ಕೋಸ್ಕರ ರೇಸ್ ಮಾಡ್ತಾಯಿಲ್ಲ. ಒಂದು ನಮ್ಮ ಮನಸ್ಸಿಗೆ ಕ್ರೇಜು. ದುಡಿಬೇಕು ಅಂತ ಹೇಳಿದ್ರೆ ತುಂಬ ದಾರಿಗಳಿದ್ದಾವೆ. ನಾವು ರೇಸ್ ನಡೆಸೋದು ಆದಷ್ಟು ಬೇಗ ರೇಸ್ಗಳನ್ನ ನಡೆಸಿ ಮಧ್ಯರಾತ್ರಿ ಆಗದೇನೆ ಒಂದು 10 ಗಂಟೆ ಹತ್ತುವರೆ ರೇಸ್ ಒಂದಿನಕ್ಕೆ ರೇಸ್ ಮುಗಿಬೇಕು. ನಾವು ಅವಾಗೆಲ್ಲ ಡಿಗ್ರಿ ಎಕ್ಸಾಮ್ಗಳನ್ನ ಬರಿತಾ ಇದ್ವಿ. ಒಂದು ರೇಸಿಗೆ ಹೋಗಿ ಬಂದು ಬನ್ನೂರು ಟಿನನ್ಸಿಪುರ ರೇಸಿಗೆ ಹೋಗಿ ಬಂದು ಡಿಗ್ರಿ ಎಕ್ಸಾಮ್ಗಳನ್ನ ಬೆಳಿಗ್ಗೆ ಹೋಗಿ ನಾವು ಬರ್ದಿದ್ದೀವಿ. ಇವತ್ತಿನ ರೇಸ್ಗಳಲ್ಲಿ ಹಂಗಲ್ಲ, ಕಾಲೇಜ್ ಬಿಡಬೇಕಾಗುತ್ತೆ ಹುಡುಗರುಗಳು. ಯಾರು ಯಂಗ್ಸ್ಟರ್ಸು ಬರಲ್ಲ. ದಯವಿಟ್ಟು ರೇಸ್ಗಳನ್ನ ನೀಟಾಗಿ ಮಾಡಿಸ್ಬೇಕು. ಮತ್ತು ದೊಡ್ಡ ರೇಸಲ್ಲೆಲ್ಲ ರೀಎಂಟ್ರಿಗಳನ್ನ ಮಾಡ್ತಾ ಇದ್ದಾರೆ. ರೀಎಂಟ್ರಿಗಳನ್ನ ಮಾಡೋಕ್ಕೆ ಹೋಗಬಾರ್ದು. ಅದು ಏನಂತೇಳಿ ಒಂದು ದಿನ ಒಂದು ಚಾಂಪಿಯನ್ ಎತ್ತು ಹೊರಗೆ ಹೋದರೆ ಇನ್ನೊಂದು ಎತ್ತಿಗೆ ಜಾಗ ಸಿಗುತ್ತೆ ಅಲ್ಲಿ ಪ್ರೈಸ್ ಆಗಲಿಕ್ಕೆ. ಅವರ ಕಮಿಟಿ ದುಡ್ಡಿಗೋಸ್ಕರ ಒಂದು ರೀಎಂಟ್ರಿಗಳನ್ನ ಮಾಡ್ಕೊತಾ ಹೋಯ್ತು ಅಂತ ಹೇಳಿದ್ರೆ ಹೊಸ ಎತ್ತುಗಳಿಗೆ ಅಲ್ಲಿ ಅವಕಾಶ ಸಿಗೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಕೇಳ್ಕೊತಾ ಇದ್ದೀವಿ. ಸ್ನೇಹಿತರೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಇವ್ರು ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಎತ್ತಿನ ಗಾಡಿ ರೇಸ್ ಅನ್ನೋದು ಬಿಸ್ನೆಸ್ ಆಗ್ತಿದೆ. ಇದು ಮನೋರಂಜನೆಗೋಸ್ಕರ ಇಟ್ಟಿರುವಂಥ ಆಟ. ಇದು ರೈತರಿಗೆ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತಿದೆ. ಇದನ್ನು ದಯವಿಟ್ಟು ಬಿಸ್ನೆಸ್ ಮಾಡ್ಕೋಬೇಡಿ, ಮನೋರಂಜನೀಯವಾಗಿ ಇದನ್ನು ಬಳಸ್ಕೊಂಡು ರೈತರಿಗೆ ಹೆಲ್ಪ್ ಮಾಡಿ ಅಂತ ಇವ್ರು ಹೇಳ್ತಿದ್ದಾರೆ. ಸ್ನೇಹಿತರೆ ತುಂಬ ಖುಷಿ ಆಯಿತು. ಇವರು ತುಂಬ ಒಳ್ಳೆಯ ಸಲಹೆಗಳನ್ನು ನೀಡಿದರು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಏನಾದರೂ ಅನಿಸಿಕೆ ಅಭಿಪ್ರಾಯ ಹೇಳ್ಬೇಕನ್ಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ